ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದ್ದಾವೆ ವೀಡಿಯೋಸ್ಗೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ತುಂಬ ಖುಷಿ ಆಗ್ತಿದೆ ನನಗಂತೂ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿ. ಪ್ರತಿ ವೀಡಿಯೋಗೂ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಮ್ಮ ಗಿಡಗಳಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಹೋದ ಸರಿ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾನು, ಹೊರಗಡೆ ಗಿಡಗಳೆಲ್ಲ ಮುಂದೆಗಡೆ ಎಲ್ಲ ಕಟ್ ಮಾಡಿದ್ದೀವಿ, ಯಾಕಂತಂದರೆ ಸ್ವಲ್ಪ ಜಾಸ್ತಿ ಹೈಟಿಗೆ ಬೆಳೆದಿದ್ದ ಕಾರಣ ಎಲ್ಲ ಕಟ್ ಮಾಡಿದ್ದೀವಿ. ಸೊ ಹಿಂದೆಗಡೆ ಗಿಡಗಳಲ್ಲಿ ಹೂವು ಬಿಡ್ತಿದ್ದಾವೆ. ನನಗೆ ಹೂವು ಯಾವುದೇ ಕೊರತೆ ಇಲ್ಲ. ಹಬ್ಬಗಳು ಬಂದರೆ ಮಾತ್ರ ನಾನು ಹೂ ಕೊಂಡ್ಕೊಳ್ತೀನಿ. ಸೊ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಹಿಂದೆಗಡೆ ಗಿಡದಲ್ಲಿ ಸ್ವಲ್ಪ ಇದ್ದು ಅಂತ ಹೇಳ್ಬಿಟ್ಟು ಕಿತ್ಕೊಂಬಂದು ಮಕ್ಕಳಿಗೆ ಕಡಲೆಕಾಳು ಒಗ್ಗರಣೆ ಹಾಕ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ಗಾಗಿ ಕಡಲೆಕಾಳು ಹಾಗಾಗಿ ಮಾಡಿಕೊಡ್ತಾ ಇರ್ತೀನಿ. ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಡಲೆಕಾಳು ಒಗ್ಗರಣೆ ಹಾಕ್ಕೊಟ್ರೆ. ಸೊ ಅದಕ್ಕೆ ನಾನು ಮಾಡ್ತಿರ್ತೀನಿ. ಇಬ್ಬರು ಟಿ ವಿ ನೋಡ್ತಿದ್ರು ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಕೊಡೋಣ, ಕುತ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಖಾರ ಕಡಿಮೆ ಹಾಕ್ತೀನಿ, ಯಾಕಂದರೆ ಅವ್ರು ತಿನ್ನೋ ಮಾತಲ್ಲ ನನ್ನ ಮಕ್ಕಳು. ಸೊ ಅದಕ್ಕೆ ಖಾರ ಕಡಿಮೆ ಹಾಕಿ ಮಾಡಿಕೊಡ್ತೀನಿ. ಪೇರೆಂಟ್ಸ್ ಇಬ್ಬರೇ ಇದ್ದಾಗ, ಯಾರೂ ಇಲ್ಲದೆ ಇರುವಾಗ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಬಟ್ ನನಗೆ ಆ ಥರ ಅನಿಸೋದಿಲ್ಲ, ಯಾಕಂತಂದರೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಫಸ್ಟಿಂದ ನನ್ನ ಮಕ್ಕಳು ಹುಟ್ಟಿದಾಗಿಂದ ನಾನು ನನ್ನ ಹಸ್ಬೆಂಡೇ ಎಲ್ಲ ಪ್ರತಿಯೊಂದೂ ನಾವೇ ನೋಡ್ಕೊಳ್ತಿರೋದು. ನಮ್ಮಮ್ಮ ಇದ್ದರು, ನಮ್ಮಮ್ಮ ನೋಡಿಕೊಂಡ್ರು ಪಾಪಚ್ಚಿ. ನಮ್ಮಮ್ಮ 1.5 ಇಯರ್, ನನ್ನ ಮಗನಿಗೆ 1.5 ಇಯರ್ವರೆಗೂ ನಮ್ಮಮ್ಮ ಇದ್ದರು ನಮ್ಮ ಜೊತೆ. ಸೊ ಈಗ ಒಂದು 2 ಮಂತ್ಸಿಂದ ಅಭ್ಯಾಸ ಆಗೋಗ್ಬಿಟ್ಟಿದೆ ಮಕ್ಕಳನ್ನ ಯಾವ ಥರ ನೋಡ್ಕೊಬೇಕು ಅನ್ನೋದು. ನನಗೂ ನನ್ನ ಹಸ್ಬೆಂಡ್ಗೆ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ಇಲ್ಲ ಅಂದರೆ ನನ್ನ ಕೈಲಿ ಆಗಲ್ಲ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ, ಯಾಕಂದರೆ ಬೆಳಗಿನ ಸಂಜೆವರೆಗೂ ನಾನೇ ನೋಡ್ಕೊಂಡಿರ್ತೀನಲ್ವ. ಸೊ ಅವ್ರು ಬಂದಾದಮೇಲೆ ಅವ್ರ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ನಾನು ಮನೆ ಕೆಲಸ ಮತ್ತು ಅವರು ಅಂದರೆ ಪ್ರೆಜರ್ ಜಾಸ್ತಿ ಆಗೋಗ್ಬಿಡುತ್ತಲ್ಲ. ಸೊ ಅವ್ರು ಇರೋ ಕಾರಣ ನನಗೆ ಯಾವುದೇ ಕೊರತೆ ಇಲ್ಲ. ಸೊ ಈಗಲೂ ಡ್ಯೂಟಿಯಿಂದ ಬಂದಮೇಲೂ ನೀನು ರೆಸ್ಟ್ ಮಾಡು, ನಾನು ನೋಡ್ಕೊತೀನಿ ಮಕ್ಕಳನ್ನ ಅಂತಾರೆ ನನ್ನ ಹಸ್ಬೆಂಡು. ಸೊ ಅವ್ರ ಮೇಲೂ ನಾನು ಬಿಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಬೆಳಗ್ಗೆಯಿಂದ ಅವರು ಡ್ಯೂಟಿ ಮಾಡ್ಕೊಂಡು ಬಂದಿರ್ತಾರೆ, ನಾನು ಅವ್ರ ಮೇಲೇನು ಪ್ರೆಜರ್ ಕೊಡೋಕ್ಕಾಗಲ್ಲ. ಸೊ ಮಕ್ಕಳನ್ನ ಇಬ್ಬರು ಸಮಾನವಾಗಿ ಹ್ಯಾಂಡಲ್ ಮಾಡ್ತೀವಿ. ಈಗ ಅವರು ಹೊರಗಡೆ ಎಲ್ಲನೋ ಹೋಗ್ಬೇಕಾದ್ರೆ ನನ್ನ ಮಗ ಇನ್ನೂ ಚಿಕ್ಕವನು, ಅವನೆಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಅವನನ್ನು ಒಬ್ಬರು ಕುಂಡ್ರಿಸ್ಕೋಬೇಕು. ಸೊ ನನ್ನ ಹಸ್ಬೆಂಡು ನನ್ನ ಮಗಳನ್ನ ಕರ್ಕೊಂಡೋದ್ರೂ ನಾನು ಕೆಲಸ ಮಾಡ್ಕೊಬೋದು. ಸೊ ಅವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸಂಜೆ ಆಗುತ್ತೆ. ನಮ್ಮಮ್ಮ ಊರಿಗೆ ಹೋದಾಗಿಂದ ನಾನು ಸ್ಯಾಟರ್ಡೇ ಬೆಳಗ್ಗೆ ಹೊತ್ತು ಪೂಜೆ ಮಾಡಿ ತುಂಬ ದಿನಗಳೇ ಆಗೋಯ್ತು. ಸೊ ಸಂಜೆ ಹೊತ್ತೇ ನಾನು ಪೂಜೆ ಮಾಡ್ಕೊಳ್ಳೋದು. ನನ್ನ ಹಸ್ಬೆಂಡ್ ಮಕ್ಕಳ ಜೊತೆ ಆಟಾಡ್ತಿದ್ರು ಅಂತೇಳಿ ಅವ್ರು ನೋಡ್ಕೊತಿದ್ರು ಅಂತ ನಾನು ಕಾಫಿಗೆ ಇಟ್ಬಿಟ್ಟು ಕಾಫಿ ಮಾಡಿಕೊಟ್ಟೆ. ಸೊ ಇಬ್ಬರನ್ನೂ ಮಕ್ಕಳನ್ನ ಹೀಗೆ ವಾಕಿಂಗ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೈಕಲಲ್ಲಿ ಕರ್ಕೊಂಡೋದ್ರು ಇಬ್ಬರನ್ನೂ. ನನ್ನ ಮಗಳ ಸೈಕಲ್ ತುಳಿಯೋದು ತುಂಬ ಚೆನ್ನಾಗಿ ಕಲ್ತಿದ್ದಾಳೆ, ತಮ್ಮನ ಕೂರಿಸ್ಕೊಂಡು ಕೂಡ ತುಳಿತಾಳೆ. ಸೊ ಅವ್ರು ಹೋದ್ರು ಅಂತ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ನೈಟಿಗೆ ಸಾಂಬಾರಿತ್ತು, ಚಪಾತಿ ಮಾಡ್ಕೊಳ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಚಪಾತಿಗೆಲ್ಲ ರೆಡಿ ಮಾಡಿಕೊಡ್ತಿದ್ದೀನಿ. ಸೊ ಈ ಥರ ಕೆಲಸಗಳಲ್ಲಿ ಇಬ್ಬರು ಬ್ಯಾಲೆನ್ಸ್ ಮಾಡ್ಕೊಳೋದ್ರಿಂದ ಸೊ ನಮ್ಮಲ್ಲಿ ಯಾವುದೇ ಜಗಳ ಆಗಲಿ ಆ ಥರದ್ದು ಆಗೋದಿಲ್ಲ. ಯಾಕಂದರೆ ನೀನೇ ನೋಡ್ಕೊಬೇಕು, ನಾನೇ ನೋಡ್ಕೊಬೇಕು ಮಕ್ಕಳನ್ನ ಅನ್ನೋದು ಇರಬಾರ್ದು. ಪೇರೆಂಟ್ಸ್ಗೆ ಇಬ್ಬರಿಗೂ ಸಮಾನವಾಗಿ ನೋಡಿಕೊಂಡ್ರೆ ಮಾತ್ರ. ಈಗ ನನ್ನ ಕಷ್ಟ, ನನ್ನ ಕೆಲಸ ಏನು, ನಾನು ಬೆಳಗ್ಗೆಯಿಂದ ಏನು ಮಾಡಿರ್ತೀನಿ ಅಂತ ನನ್ನ ಹಸ್ಬೆಂಡಿಗೆ ಗೊತ್ತು. ಅವರು ಎಷ್ಟು ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡಿ ಬಂದಿರ್ತಾರೆ ಅಂತ ನನಗೆ ಗೊತ್ತು. ಸೊ ಅದಕ್ಕೆ ಇಬ್ಬರು ಅವ್ರ ಟೈಮ್ ಸಿಕ್ದಂಗೆ ಅವ್ರು ನೋಡ್ಕೋತಾರೆ, ನನಗೆ ಟೈಮ್ ಸಿಕ್ದಂಗೆ ನಾನು ನೋಡ್ಕೊತೀನಿ. ಸೊ ನನ್ನ ಮಗಳಿಗೇನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪಾಪಚ್ಚಿ. ಅವಳು ಸುಮ್ಮನೆ ಕುತ್ಕೊಂಡು ಟಿ ವಿ ನೋಡ್ಕೊಂಡಿರ್ತಾಳೆ. ನನ್ನ ಮಗನಿಗಂತೂ ನಾವು ನೋಡ್ಕೊಳ್ಳಿ. ಜೀವನದಲ್ಲಿ ಕೆಲವು ಸಿಚುವೇಶನ್ಸ್ ಇರ್ತವೆ ಫ್ರೆಂಡ್ಸ್, ಅವನ್ನೊಂದು ನಾವು ಬ್ಯಾಲೆನ್ಸ್ ಮಾಡಿ ನಾವು ಏನೇ ಆಗಲಿ ನಾವು ಮುಂದೆ ಹೋಗ್ತೀವಿ, ನಾವು ಇವನ್ನ ಸಂಭಾಳಿಸ್ತೀವಿ ಅನ್ನೋ ಧೈರ್ಯ ಇದ್ದರೆ, ಈ ಥರ ಸಣ್ಣ ಪುಟ್ಟವು ನಾವು ನೋಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಏನೇ ಬಂದರೂ ಎದುರಿಸ್ಬೋದು ಅನ್ನೋ ಧೈರ್ಯ ಮಾತ್ರ ಬಂದ್ಬಿಡುತ್ತೆ. ಸೊ ನಾನು ನನ್ನ ಹಸ್ಬೆಂಡು ಪ್ರತಿದಿನವೂ ನಾವು ಸಿಂಗಲ್ಲಾಗೆ ಹ್ಯಾಂಡಲ್ ಮಾಡ್ತೀವಿ, ಸಿಂಗಲ್ಲಾಗೆ ಎಲ್ಲ ಫೇಸ್ ಮಾಡ್ತಿರ್ತೀವಿ, ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ. ಸೊ ನಾವು ಏನೇ ಬಂದರೂ ಫೇಸ್ ಮಾಡ್ತೀವಿ ಅನ್ನೋ ಧೈರ್ಯ ಮಾತ್ರ ನನಗಿದೆ. ಸೊ ನೆಕ್ಸ್ಟ್ ಡೇ ಹಬ್ಬ ಆಗಿರೋದ್ರಿಂದ ಮಾರ್ಕೆಟ್ಗೆ ಹೋಗಿದ್ವಿ. ಸೊ ಎಲ್ಲ ತಂದಿದ್ರು ನನ್ನ ಹಸ್ಬೆಂಡ್, ಯಾಕಂದರೆ ಮಕ್ಕಳನ್ನ ಕರ್ಕೊಂಡು ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೂ ಪಾಪಚ್ಚಿ ಕಬ್ಬು ಮರ್ತು ಬಂದಿದ್ದೆ. ಸೊ ನಾವು ಒಂದು ರೈಡ್ ಹೋಗಿ ಬರೋಣ ಹಾಗೆ ಟೌನ್ ಕಡೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕಬ್ಬು ಇರಲಿಲ್ಲ ಅಂತ ಕಬ್ಬು ತಗೊಂಡು, ಮತ್ತು ಅವರೆಕಾಯಿ ಎಲ್ಲ ಮಿಸ್ಸಾಗಿ ಎಲ್ಲ ಸುಲಿದು ಬಿಟ್ಟಿದ್ದೆ. ಸೊ ಬೇಯಿಸ್ಲಿಕ್ಕಾದ್ರೂ ಶಾಸ್ತ್ರಕ್ಕೆ ಬೇಕಲ್ಲ ಅವರೆಕಾಯಿ ಅಂತ ಹೇಳ್ಬಿಟ್ಟು ಹೋಗಿ ಅವರೆಕಾಯಿ ತಗೊಂಡು ಕಬ್ಬು ತಗೊಂಡು ನನ್ನ ಮಗಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಂಗೆ ನೈಸ್ ಹೊಡೆದು. ಟೌನ್ ಫುಲ್ ಹೆವಿ ರಶ್ಶು. ಸೊ ನನಗೆ ಅವರೆಕಾಯಿ ಬೇಕಾಗಿತ್ತು. ನನ್ನ ಹಸ್ಬೆಂಡ್ ನೆನ್ನೆನೇ ತಂದಿದ್ರು.
ಸೊ ನಮ್ಮ ಮನೆಯವ್ರು ನೆನ್ನೆನೇ ತಂದಿದ್ರು, ಅವನ್ನೆಲ್ಲ ಮರೆತು ಸುಲಿದ್ಬಿಟ್ಟು ನೆನಕ್ಬಿಟ್ಟಿದ್ದೀನಿ. ಸೊ ಶಾಸ್ತ್ರಕ್ಕೆ ಬೇಯಿಸೋಕ್ಕಾದ್ರೂ ಬೇಕು ಅಂತ ಹೇಳಿಬಿಟ್ಟು ಹೋಗಿ ತಗೊಂಬಂದ್ವಿ. ಈಗ ಕಬ್ಬಿರಲಿಲ್ಲ, ಕಬ್ಬು ತಗೊಬಂದ್ವಿ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬು, ಕಡಲೆಕಾಯಿ, ಅವರೆಕಾಯಿ ಮತ್ತು ಸೀಗೆಣಸು ಇವನ್ನಿಷ್ಟು ಬೇಯಿಸ್ಬೇಕಲ್ಲ. ಸೊ ನಮ್ಮ ಮನೆಗೆ ಸ್ವೀಟ್ ಪೊಟ್ಯಾಟೊ ಯಾರು ಅಷ್ಟಾಗಿ ತಿನ್ನಲ್ಲ. ಸೊ ಶಾಸ್ತ್ರಕ್ಕೆ ಬೇಯಿಸ್ಬೇಕು ಅಂತ ಹೇಳ್ಬಿಟ್ಟು ತಂದಿದ್ದೀವಿ. ನನ್ನ ಹಸ್ಬೆಂಡ್ ಎಲ್ಲ ನೆನ್ನೆನೇ ತಂದರು. ನಾವು ಇವಾಗ ಹೋಗಿ ಬರೀ ಕಬ್ಬು ಮತ್ತು ಏನು ರೀ ತಂದಿದ್ದು, ಕಬ್ಬು ಮತ್ತು ಮುಟ್ಕೊಳ್ಳಿಕ್ಕೆ ಹೂವು ಬೇಕಾಗಿತ್ತು. ನನ್ನ ಹಸ್ಬೆಂಡ್ ಹಬ್ಬ ಬಂದರೆ ಅಂತೂ ಪಪ್ಪಚ್ಚಿ ಕೇಳ್ತಾರೆ ಯಾವಾಗಲೂ, ನಾನು ಬೇಡ ಅಂತೀನಿ. ಹಬ್ಬಕ್ಕೆ ಮಾತ್ರ ಮಿಸ್ ಮಾಡಿದೆ, ನನಗೆ ಹೂವು ಕೊಡಿಸ್ತಾರೆ ಅವರು. ಸೊ ಹೂವು ತಗೊಂಡು ಮತ್ತು ಟೊಮೊಟೊ ಇರಲಿಲ್ಲ ಅಂತ ಹೇಳ್ಬಿಟ್ಟು ಟೊಮೊಟೊ ತೊಗೊಂಡು, ನನ್ನ ಮಗ ನೋಡಿ ಚಿಪ್ಸ್ ತಿಂತಾವ್ರೆ. ನನ್ನ ಮಗ ನನ್ನ ಮಗಳು, ನನ್ನ ಹಸ್ಬೆಂಡಲ್ಲಿ ಕಬ್ಬು ತಿಂಕೊಂಡು ಓಡಾಡ್ತಿದ್ದಾರೆ ನೋಡಿ, ಆಟಾಡ್ತಿದ್ದಾರೆ. ನಾನು ನನ್ನ ಮಗ ಇಲ್ಲಿ ಬಾಕ್ಲಲ್ಲಿ ಕೂತಿದ್ದೀವಿ, ಅವರಿಬ್ಬರು ಓಡಾಡ್ತಾ ಇದ್ದಾರೆ. ಹೆವಿ ರಶ್ಶು, ಯಪ್ಪ ಟೌನ್ ನೋಡೋಕ್ಕಾಗ್ತಿಲ್ಲ. ನಮಗೆ ಕಾಮನ್ನಾಗಿ ಯಾವಾಗೂ ಇಲ್ಲಿ ಇದು ಹಳೇ ತಾಲೂಕು ಆಫೀಸ್ ಇತ್ತು ನಮ್ಮ ಗೌರಿಬಿದನೂರಲ್ಲಿ ಟೌನಲ್ಲಿ, ಅಲ್ಲಿ ಇಡ್ತಿದ್ರು. ಸೊ ಈ ಸರಿ ಯಾಕೋ ಗೊತ್ತಿಲ್ಲ ಕಬ್ಬೆಲ್ಲ. ಫ್ರೆಂಡ್ ನನ್ನ ಮಕ್ಕಳು ವೇಸ್ಟ್ ಮಾಡೋಕ್ಕೆ ತಿನ್ನೋಕೆ ಕೊಡ್ಸ್ಕೊಬರ್ತಾರೆ. ಅವ್ರ ಅಪ್ಪಂಗೆ ಹೋಗ್ಬಿಟ್ಟು ಕೊಡ್ಸ್ಕೊಂಬಂದವ್ರೆ ನೋಡಿ. ಕಿತ್ತವಳೆ ಅರ್ಧಂಬರ್ಧ ಬಿಸಾಕ್ಬಿಡ್ತಾಳೆ. ಅವ್ನು ತಿನ್ನಬಾರ್ದು ಅಂದರೂ ಕೇಳಲ್ಲ, ಹಂಗಂತನು ಕೊಡ್ಸ್ಕೊಂಬರ್ತಾಳೆ, ಅರ್ಧಂಬರ್ಧ ತಿಂದು ಬಿಸಾಕ್ಬಿಡ್ತಾಳೆ. ಅವ್ರ ಅಪ್ಪ ಏನು ಮಾತಾಡೋದಿಲ್ಲ. ನಾನು ಹೇಳ್ತೀನಿ ತಿನ್ನೋಕ್ಕೆ ಮನೆಯಲ್ಲಿ ಇರುತ್ತೆ, ಅದನ್ನು ಬಿಡ್ತಾಳೆ. ಈ ಲೇಸ್ಗಳು ಹಿಡ್ಕೊತಾಳೆ, ಈ ನಡುವೆ ಲೇಸ್ ಜಾಸ್ತಿ ತಿಂತಿದ್ದಾಳೆ ನನ್ನ ಮಗಳು. ಸೊ ನೋಡಿ ಬಾಟ್ಲ್ ಇಟ್ಕೊಂಡು ಕುತ್ಕೊಂಡಿದ್ದೀನಿ. ಇವ್ರು ತಿನ್ನೋದನ್ನು ನಾನಿಲ್ಲಿ ನೋಡ್ಕೊಂಡು ಕುತ್ಕೊಂಡಿದ್ದೀನಿ. ಸೊ ಪಾತ್ರೆ ಇದ್ದಾವೆ, ಸ್ವಲ್ಪ ಪಾತ್ರೆ ತೊಳ್ಕೊಬೇಕು. ಊಟ ಮಾಡಿಕೊಂಡು ಹೋಗಿದ್ವಿ ಟೌನಿಗೆ ನಾವು, ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ. ಸೊ ಅದಕ್ಕೆ ಚೆನ್ನಾಗಿ ಮಾಡ್ಕೊಬೇಕು. ನನ್ನ ಹಸ್ಬೆಂಡ್ಗೂ ಇವತ್ತು ಡ್ಯೂಟಿಯಿಂದ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ 11ಗೆ ಬಂದುಬಿಡ್ತಾರೆ ಅವರು. ಅಷ್ಟೊತ್ತು ನಾನು ಪೂಜೆ ಒಂದು ಮಾಡಿಕೊಂಡ್ರೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ನಾಳೆ ಎಲ್ಲೇ ವಿದ್ರಾಶ್ವತ್ತಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡ್ ತುಂಬ ದಿನ ಆಯಿತು, ಮೊನ್ನೆ ಇದಕ್ಕೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೋಗೋಣ ಅಂದ್ಕೊಂಡ್ವಿ. ಸೊ ಆಗಲಿಲ್ಲ ಹೋಗಲಿಕ್ಕೆ, ನನಗೆ ಹುಷಾರಿರಲಿಲ್ಲ. ಸೊ ಅದಕ್ಕೆ ಹೋಗಲಿಲ್ಲ. ನಾಳೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಹೋಗ್ಬಿಟ್ಟು ಬರ್ತೀವಿ. ಹಬ್ಬ ಎಲ್ಲ ಮುಗಿದ್ಮೇಲೆ ಹೋಗಿ ಬರ್ತೀವಿ. ಪಪ್ಪಚ್ಚಿ ನಮ್ಮಮ್ಮ ಅವರು ಕರೆದ್ರು, ನನ್ನ ತಂಗಿ ಫೋನ್ ಮಾಡಿ ಕರೆದ್ಲು ಹಬ್ಬಕ್ಕೆ ಬನ್ನಿರಿ ಅಂತ. ಸೊ ಹಬ್ಬಕ್ಕೆ ಎಲ್ಗೂ ಹೋಗಲಿಲ್ಲ, ಯಾಕಂದರೆ ಇಲ್ಲೇ ಮಾಡೋದಿತ್ತು ಅಂತ. ಸ್ಯಾಟರ್ಡೆ ಊರಿಗೆ ಹೋಗಬೇಕು. ನಮ್ಮ ತಂಗಿ ಬಂದಿದ್ದಾಳೆ ಹಾಸ್ಟೆಲಿಂದ, ಅವಳನ್ನ ನೋಡ್ಕೊಂಬರ್ಬೇಕು. ಹೋಗ್ತೀನಿ, ಏನಿಲ್ಲ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ತೀನಿ. ನಾನು ಅಲ್ಲೇನು ಸ್ಟೇ ಮಾಡಲ್ಲ. ಯಾಕೆ ಅಂದರೆ ನನ್ನ ಮಕ್ಕಳು ಇರೋದಿಲ್ಲ, ಎಲ್ಲಿಗೆ ಹೋದ್ರೂ ನನ್ನ ಮಕ್ಕಳು ಅವ್ರ ಅಪ್ಪನ ಬಿಟ್ಟು ಇರೋದಿಲ್ಲ. ಸೊ ಅದಕ್ಕೆ ನಾನು ಎಲ್ಲಿಗೂ ಹೋಗಲ್ಲ. ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ತೀನಿ. ನನ್ನ ಮಗ ಬಿದ್ದ, ನನ್ನ ಮಗ ದಿನಕ್ಕೆ ಅದೆಷ್ಟು ಸರಿ ಬಿದ್ದಿರ್ತಾನಲ್ಲಮ್ಮ. ಸಂಜೆ ಎಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟಿದ್ದೀವಿ. ಬೆಳಗ್ಗೆ ಎದ್ದು ಸ್ವಲ್ಪ ಕಸ ಆಗಿರುತ್ತೆ ಅಷ್ಟೇ, ಎಲೆಗಳೆಲ್ಲ ಉದುರಿರ್ತವೆ. ಬೆಳಗ್ಗೆ ಕಸ ಗುಡಿಸ್ಕೊಂಬಿಟ್ಟು ರಂಗೋಲಿ ಹಾಕ್ಕೊಂಬಿಟ್ಟು, ನನ್ನ ಮಗಳು ಕಬ್ಬು ತಿಂತಾಯಿದ್ದಾಳೆ. ಸೊ ರಂಗೋಲಿ ಹಾಕ್ಕೊಂಬಿಟ್ಟು ಈ ಸಂಜೆ ಏನಾಗೈತೆ ಗೊತ್ತಾ ಫ್ರೆಂಡ್ಸ್, ನಾವು ಹೊರಗಡೆ ಬಂದ್ವಿ ಕಸ ಗುಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ಕರೆಂಟ್ ಹೋಗಿತ್ತು ನಮಗೆ ಸಂಜೆಯಿಂದನೇ. ಇಲ್ಲೊಂದು ಸ್ವಲ್ಪ ಪೈಪ್ಲೈನ್ಸ್ ಆಗಿತಾ ಇರೋದ್ರಿಂದ ನಮಗೆ ಕರೆಂಟ್ ಹೋಗಿತ್ತು. ನಾವೇನು ಮಾಡಿದ್ವಿ, ಹೊರಗಡೆ ಬಂದ್ವಿ ಮಕ್ಳನ್ನ ಕರ್ಕೊಂಡು ಕಸ ಗುಡಿಸೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದರೆ, ನಮ್ಮ ಕ್ವಾರ್ಟರ್ಸ್ ಪಕ್ಕನೇ, ಕ್ವಾರ್ಟರ್ಸಲ್ಲೇ ರೈಲ್ವೆ ಕ್ವಾರ್ಟರ್ಸ್ ಒಳಗೇ ಟ್ರಾನ್ಸ್ಫಾರ್ಮರ್ ಹಾಕಿರ್ತಾರಲ್ಲ. ಸೊ ನಮಗೆ ಕ್ವಾರ್ಟರ್ಸಿಗೆ ಸಪ್ರೇಟು ಟ್ರಾನ್ಸ್ಫಾರ್ಮರ್ ಹಾಕಿದ್ರು. ಸೊ ಅದಕ್ಕೆ ವೈರು ದೊಡ್ಡದು ಬ್ಲ್ಯಾಕ್ ಕಲರ್ ವೈರ್ ಹಾಕಿರ್ತಾರಲ್ಲ. ಸೊ ಅದು ನಮ್ಮ ಕ್ವಾರ್ಟರ್ಸ್ ಪಕ್ಕದಲ್ಲೇ, ಅಂದರೆ ಸ್ಟೇಷನಲ್ಲೇ ಅಲ್ವಾ ನಾವಿರೋದು. ಕ್ವಾರ್ಟರ್ಸ್ಗೆ ಬೌಂಡ್ರಿ ಹಾಕಿದ್ದಾರೆ ನಮಗೆ. ಬೌಂಡ್ರಿ ಆಚೆ ಕಡೆ ಅಂದರೆ ಪಕ್ಕದಲ್ಲೇ ನಮ್ಮ ಪಪ್ಪಚ್ಚಿ ನಮ್ಮ ಆ ಕಡೆ ಒಂದು ಸ್ವಲ್ಪ ಆ ಕಡೆ ನೋಡಿ, ನಾನು ತೋರಿಸ್ತಿದ್ದೀನಲ್ಲ ಆ ಕಡೆಗೆ ಪಾರ್ಕಿಂಗ್ ಎದುರುಗಡೆ ಅಲ್ಲಿ ಯಾರು ಅಂತ ಗೊತ್ತಿಲ್ಲ, ಯಾರು ಇಟ್ಟಿದ್ದಾರಂತ ನಮಗೆ ಗೊತ್ತಿಲ್ಲ. ಬೆಂಕಿ ಕಡೆಗೆ ಇಟ್ಬಿಟ್ಟಿದ್ದಾರೆ ಫುಲ್ಲು. ಅದು ಸ್ವಲ್ಪ ಉರಿತಿತ್ತು, ನಾವು ನೋಡಿದ್ವಿ. ನಾವು ಹಿಂದೆಗಡೆ ಕಸ ಗುಡ್ಸೋಣ ಅಂತ ಹೇಳ್ಬಿಟ್ಟು ಹೋದಾಗ ನೋಡಿದ್ರೆ ಅದು ಸ್ವಲ್ಪ ಉರಿತಿತ್ತು. ನಾವು ಯಾರೋ ಇಟ್ಟಿರ್ತಾರೆ, ನೀಟಾಗಿ ಕಸ ಗುಡಿಸ್ಕೊಂಡು ಇಟ್ಟಿರ್ತಾರೆ ಅಂತ ನಾವು ಸುಮ್ಮನಾದ್ವಿ. ನಾನು ಬೆಂಕಿ ಹಾಕಿದ್ದು ನೋಡಿದೆ, ನಾನು ಸುಮ್ಮನಾಗೋದ್ವಿ ನಾವು. ಮತ್ತೆ ಸ್ವಲ್ಪ ಹೊತ್ತು ನೋಡ್ತೀವಿ, ಏನು ದಗ ಅಂತ ಉರಿತಿದೆ, ವೈರ್ಗಳೆಲ್ಲ ಸುಟ್ಟಿರೋದು ಪಟ್ ಪಟ್ ಅಂತ ಸೌಂಡ್ ಬರ್ತಿದೆ. ನಾವು ಹಿಂದೆಗಡೆ ಹೋಗಿ ನೋಡ್ತೀವಿ, ಹೊತ್ಕೊಂಡು ಉರಿತಾ ಇದೆ ವೈರೆಲ್ಲ ಫುಲ್ ಸುಟ್ಟೋಗಿ ಕೆಳಗೆ ಬಿದ್ದುಬಿಟ್ಟು ನಾವೆಲ್ಲ ಹೊರಗಡೆ ಬಂದುಬಿಟ್ಟಿದ್ದೀವಿ. ಕ್ವಾರ್ಟರ್ಸ್ಗಳಿಗೆ ಎಲ್ಲಿ ಬೆಂಕಿ ಹತ್ಕೊಳ್ಳುತ್ತಂತ ಅಷ್ಟು ಜೋರಾಗಿ ಹತ್ಕೊಬಿಟ್ಟೈತೆ. ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ವೀಡಿಯೋ ಹಾಕ್ತೀನಿ ನಿಮಗೆ. ತುಂಬ ಜೋರಾಗಿ ಉರಿತಾ ಇತ್ತು ಬೆಂಕಿ. ಆಮೇಲೆ ಫೈರ್ ಇಂಜನ್ಗೆಲ್ಲ ಫೋನ್ ಮಾಡಿಬಿಟ್ಟು ಫೈರ್ ಇಂಜಿನವ್ರು ಬಂದರು, ಅವರೆಲ್ಲ ನೀರು ಬಿಟ್ಟರು. ಅವರು ಬರೋದು ಸ್ವಲ್ಪ ಲೇಟೇ ಆಯಿತು, ಗೊತ್ತಿಲ್ಲ ಅವ್ರು ಯಾಕೆ ಲೇಟ್ ಮಾಡಿದ್ರು ಅಂತ. ಸ್ವಲ್ಪ ಲೇಟೇ ಆಯಿತು ಅವ್ರು ಬಂದಿರೋದು. ಅವ್ರು ಬರೋಷ್ಟೊತ್ತಿಗೆ ಉರಿ ಎಲ್ಲ ತುಂಬ ಮೇಲೆ ಇದ್ದು ಸ್ವಲ್ಪ ಡೌನ್ ಆಗಿತ್ತು ಉರಿತಾ ಇದ್ದಿದ್ದು. ಸೊ
ತುಂಬ ಭಯ ಆಗಿತ್ತು ನನಗೂ. ನಾನಂತೂ ಗ್ಯಾಸ್ ಎಲ್ಲ ಆಫ್ ಮಾಡಿ ಮೀಟ್ರ್ಗಳೆಲ್ಲ ಆಫ್ ಮಾಡಿಬಿಟ್ಬಿಟ್ಟಿದ್ದೆ ನಾನು, ಯಾಕಂದರೆ ಭಯ ಅಲ್ವಾ. ಪಾಪ ಚೆಲ್ಗೂ ನಮ್ಮ ಪಕ್ಕದ ಮನೆ ಕ್ವಾರ್ಟರ್ಸ್ ಅಂಕಲ್ಲು ಮಕ್ಕಳು ಶರಮ್ಮ ಅಂತು. ಸೊ ಗೊತ್ತಿಲ್ಲ, ಪಾಪಚ್ಚಿ ತುಂಬ ಕೇರ್ ಮಾಡ್ತಾರೆ. ನಾನು ಹೊರಗಡೆ ಬಂದುಬಿಟ್ಟು, ನಾನು ನನ್ನ ಹಸ್ಬೆಂಡು ಮಕ್ಕಳು ಎಲ್ಲರೂ ಆಚೆ ಬಂದುಬಿಟ್ಟಿದ್ವಿ. ಅವರು ನಮ್ಮ ಪಕ್ಕದ ಮನೆ ಆಂಟಿ ಅಂಕಲ್ ಎಲ್ಲರೂ ಹೊರಗಡೆ ಬಂದುಬಿಟ್ಟಿದ್ರು. ತುಂಬ ಭಯ ಆಗಿತ್ತು ನಮಗಂತೂ. ಕ್ವಾರ್ಟರ್ಸಿಗೆ ಅಂದರೆ ಪಕ್ಕನೇ ಅಲ್ವಾ ಟ್ರಾನ್ಸ್ಫಾರ್ಮರು, ನಾವು ಮೇಯ್ನು ವೈರು ಟ್ರಾನ್ಸ್ಫಾರ್ಮರಿಂದ ಇರೋದ್ರಿಂದ ಅದಕ್ಕೆ ಬರುತ್ತೆ ಬೆಂಕಿ ಅಂದ್ಕೊಂಡಿದ್ವಿ. ಅದಕ್ಕೆ ಬರೋಷ್ಟೊತ್ತಿಗೆ ಇವರು KB ಅವರು ಬಂದರು. ಸೊ ಬೆಸ್ಕಾಂ ಅವ್ರು ಬಂದು ಅದನ್ನು ತಡೆದ್ರು. ತುಂಬ ಜೋರಾಗಿ ಉರಿತಿತ್ತು. ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ, ಹಾಕ್ತೀನಿ ನೋಡಿ ಎಷ್ಟು ಜೋರಾಗಿ ಉರಿತಾ ಇತ್ತು ಅಂತ. ಮತ್ತು ಫೈರ್ ಇಂಜಿನ್ ಅವ್ರು ಬಂದು ಆರಿಸಿರೋದು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ, ನಾನು ಶೇರ್ ಮಾಡ್ತೀನಿ ನಿಮಗೆ. ಸೊ ಇವತ್ತು ಇನ್ನು ಸಂಕ್ರಾಂತಿ ಹಬ್ಬ ಬೆಳಗ್ಗಿಕ್ಕೆ ನಾನು ತುಂಬ ಫೀಲ್ ಆಗ್ತಿದ್ದೆ. ನನ್ನ ಹಸ್ಬೆಂಡಿಗೆ ನಾಳೆ ರಜೆ ಇರಲ್ವೇನೋ, ಹೋಗಿ ಬರ್ಬೇಕು ದೇವಸ್ಥಾನಕ್ಕೆ ಅಂತ. ಅಂದರೆ ಅವರು ಬೆಳಗ್ಗೆ ಬೇಗ ಹೋಗ್ತಿದ್ದಾರೆ ಡ್ಯೂಟಿಗೆ. ಬೆಳಗ್ಗೆ ಬೇಗ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬಂದು ಹಬ್ಬ ಮಾಡ್ಕೋತೀವಿ. ಅವ್ರು ಬರೋಷ್ಟೊತ್ತಿಗೆ ನಾನು ಪೂಜೆ ಮಾಡ್ಕೊಂಡು ಅಡುಗೆ ಮಾಡಿರ್ತೀನಿ. ಅವ್ರು ಬಂದಮೇಲೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಏನೋ ಊರಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಬಾ ನಾಳೆ ಅಂತ ಇದ್ದಾರೆ. ನಾನೀಗ ಸ್ಟ್ರೈನ್ ಆಗ್ತೀನಿ ಊರಿಗೆ ಹೋಗಿ ಬರೋಷ್ಟೊತ್ತಿಗೆ. ನಮಗೇನು ಊರಿನ ಜಾಸ್ತಿ ದೂರ ಇಲ್ಲ, ಹತ್ರ ಇರೋದ್ರಿಂದ ಹೋಗಿ ಬರೋಣ ಅಂತ. ನನಗೆ ಆಗಲ್ಲ ಮಕ್ಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೋಗಿರ್ಲಿಲ್ವಲ್ಲ, ಅಂದ್ಕೊಂಡಿದ್ದೆ ಹೋಗಿ ಬರಬೇಕು ಅಂತ. ಸೊ ಹೋಗಿ ಬರ್ತೀನಿ ನಾಳೆ. ಮಕ್ಳಿಗೆ ಬಟ್ಟೆ ಏನು ತರಲಿಲ್ಲ ನಾನು, ಎಕ್ಸ್ಪೆಷಲಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ನಾನೇನು ತರಲಿಲ್ಲ. ಯಾಕಂತಂದರೆ ನನ್ನ ಮಗು ನಾಮಕರಣಕ್ಕೆ ಬಂದಿರೋವೆ ಬೇಜಾನ್ ಬಟ್ಟೆಗಳಿದ್ದಾವೆ. ಸೊ ಇನ್ನು ನನ್ನ ಮಗಳಿಗಂತೂ ನಾವು ತರ್ತಾನೆ ಇರ್ತೀವಿ. ಅವಳಿಗೆ ಒಂದು ಸರಿ ಹೋದಾಗೆಲ್ಲ ಒಂದು 3 ಜೊತೆ 4 ಜೊತೆ ತಂದಿಟ್ಟಿರ್ತೀವಿ. ಅವಳಿಗೇನೋ ಬಟ್ಟೆ ಬೇಕಾಗಿಲ್ಲ, ಇದ್ದಾವೆ. ಸೊ ಅವನ್ನೇ ಹೊಸ ಬಟ್ಟೆ ಹಾಕಿ ರೆಡಿ ಮಾಡ್ತೀನಿ. ಬೆಳಗ್ಗೆ ನೈಟ್ ಪ್ಯಾಂಟ್ ಟಿ ಶರ್ಟ್ಸ್ ಹಾಕಿ ಸೊ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬೇರೆ ಬಟ್ಟೆ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ. ನನಗೆ ಬೆಳಗ್ಗೆ ಹೊತ್ತು ಕಸ ಗುಡಿಸೋದು ಒಂದು ಟಾಸ್ಕ್ ಆಗಿರುತ್ತೆ. ಸೊ ನೋಡಿ ಗಲೀಜಾಗಿದೆ ಸದ್ಯಕ್ಕೆ. ನನ್ನ ಮಗ ಅದರಲ್ಲೂ ಚಿಪ್ಸು ಎಲ್ಲ ಚೆಲ್ಬಿಟ್ಟಿದ್ದಾನೆ. ಬೆಳಗ್ಗೆ ಕೆಲಸ ಮುಗಿಸ್ಕೊಬೇಕು ಪಟ ಅಂತ. ಬೆಳಗ್ಗೆ ಬೇಗ ಎದ್ದು ಹಬ್ಬ ಮಾಡೋಣ, 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬಿಡೋಣ ಅನ್ಕೊತೀನಿ. ಬಟ್ ನೀವು ಈ ಮಕ್ಳ ಹತ್ರ ಆಗೋದೇ ಇಲ್ಲ. ನಾನು ಪೂಜೆ ಮಾಡೋಕ್ಕಷ್ಟು ಬೇಗ ಆಗಲ್ಲ. ಪೂಜೆ ಮಾಡೋಕ್ಕೆ ಬಿಡೋದಿಲ್ಲ ಇವರು. ನಾನು 5:15 ಎದ್ದಿದ್ದೀನಿ ಅಂದರೆ ನನ್ನ ಜೊತೆ ನಾನು 5:15 ಎದ್ದು ಒಂದು ಅರ್ಧ ಗಂಟೆಗೆ 6 ಗಂಟೆಗೆ ಇವ್ರು ಎದ್ದುಬಿಟ್ಟಿರ್ತಾರೆ. ನಾನು ಏನು ಕೆಲಸ ಮಾಡಲ್ಲ. ನನ್ನ ಮಗ ಅಂತೂ ಪಕ್ಕದಲ್ಲಿ ಕೂತ್ಕೊಂಡು ತಡ್ತಾ ಇರ್ತಾನೆ. ಸೊ ಬಟ್ಟೆ ಎಲ್ಲ ಒಗೆದು ಹಾಕಿದ್ದೀನಿ, ತಗೊಬೇಕೀಗ. ಎಲ್ಲ ಒಗೆದು ಒಣಗಾಕಿದ್ದೀನಿ, ತಗೊಳೋದು. ನೈಟ್ ಆಗಿರೋದು. ನಮ್ಮ ಮನೆ ಹತ್ರ ಒಂದು ಸಣ್ಣ ನಾಯಿ ಪಿಳ್ಳೆ ಇದೆ ನೋಡಿ, ಕಾಣುತ್ತೇನೋ ನಿಮಗೆ ನೋಡಿ. ಅದು ನನ್ನ ಮಕ್ಕಳು ಹೊರಗಡೆ ಬಂದರೆ ಬಂದುಬಿಡುತ್ತೆ. ನಮ್ಮ ಪಕ್ಕದ ಮನೆ ಆಂಟಿ ಅವರು ಸಾಕೊಂಡಿರೋದು ಅದು. ಪಾಪಚ್ಚಿ ಎಷ್ಟು ಅಡಿಕ್ಟ್ ಆಗಿದೆ ಅಂದರೆ ನಾವು ಎಲ್ಲಿಗೆ ಹೋಗಿ ಬಂದರೂ ಬರ್ತೈತೆ. ಯಾಕೆ ಊಟ ಹಾಕಲ್ಲ ನನ್ನ ಹಸ್ಬೆಂಡ್, ಊಟ ಮಾತ್ರ ಹಾಕಲ್ಲ ಅಂತ ಅವ್ರಿಗೆ. ಊಟ ಹಾಕ್ತೀನಿ ಫ್ರೆಂಡ್ಸ್ ನಾನು ಊಟ ಹಾಕ್ತೀನಿ. ನನ್ನ ಹಸ್ಬೆಂಡ್ ನೋಡಿರೋದಿಲ್ಲ, ನೀನು ಊಟನೇ ಹಾಕಲ್ಲ ಅಂತ ಹೇಳ್ತಾರೆ. ಸೊ ನನ್ನ ಮಕ್ಕಳು ತಿನ್ನೋದೆಲ್ಲ ತಗೊಂಬಂದು ಹಾಕಿರ್ತಾರೆ ಗೊತ್ತಾ. ನನ್ನ ಫ್ರೆಂಡ್ಸ್ ನನ್ನ ಮಧ್ಯಾಹ್ನ ನನ್ನ ಮಗಂಗೆ ಮೊಟ್ಟೆ ಹುರ್ಕೊಟ್ಟಿದ್ದೆ. ಪಪ್ಪಚ್ಚಿ ಅವನಿಗೆ ಮೊಟ್ಟೆ ಇಷ್ಟ ಅಲ್ಲ, ನಾನು ಡೈಲಿ ಬೇಯಿಸ್ಕೊಡೋದೇನು ಅಂತ ಹೇಳ್ಬಿಟ್ಟು ಹುರ್ಕೊಟ್ಟಿದ್ದೆ. ಸೊ ಬಾಂಡೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉಪ್ಪು ಮತ್ತು ಪೆಪ್ಪರ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಡ್ತೀನಿ ಅವನಿಗೆ. ಸೊ ಹಾಕ್ಕೊಟ್ಟಿದ್ರೆ ನಾನು ಬಟ್ಟೆ ಒಣಗಾಕೋ ಗ್ಯಾಪಲ್ಲಿ ಹೊರಗಡೆ ಬಂದುಬಿಟ್ಟು ಅದನ್ನೆಲ್ಲ ನಾಯಿಗೆ ಹಾಕ್ಬಿಟ್ಟು ಬಂದಿದ್ದಾನೆ ಅವನು. ನನ್ನ ಹಸ್ಬೆಂಡ್ ಹೇಳ್ತಾರೆ ಊಟನೇ ಹಾಕಲ್ಲ ನೀನು ಅಂತ ಹೇಳ್ಬಿಟ್ಟು. ನಾನು ಹಾಕ್ತೀನಿ ಫ್ರೆಂಡ್ಸ್ ಊಟ. ಸೊ ನನ್ನ ಮಕ್ಕಳಿಗೆ ಊಟ ಮಾಡ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಪಪ್ಪಚ್ಚಿ. ಇಲ್ಲೇ ಇರುತ್ತೆ ನೋಡಿ, ಅವ್ರ ಅಮ್ಮನೂ ಅದು ಇಲ್ಲೇ ಇರ್ತವೆ. ಸೊ ನೋಡಿ ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ಆಟಾಡಿಸ್ತಾ ಇರುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್, ಬೆಳಗ್ಗೆ ಸಿಗ್ತೀನಿ, ಬಾಯ್. ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ನಾನು ನಮ್ಮ ಮನೆಯವ್ರು ನಿದ್ದೆ ಕಟ್ಟಿಸ್ಕೊಂಡು ಬೆಳೆ ಓದ್ತಿದ್ದೀವಿ. ನನ್ನ ಮಕ್ಕಳು ಆರಾಮಾಗಿ ನಿದ್ದೆ ಹೊಡಿತಾ ಇದ್ದಾರೆ. 11:30 ಆಗೈತೆ ಟೈಮು. ಬಿಗ್ ಬಾಸ್ ನೋಡಿ ಈಗ ಇಸ್ಕಿದ ಬೇಳೆ ಒತ್ತಿದ್ದೀವಿ. ಯಪ್ಪ ಈ ಮಕ್ಕಳಿರೋ ಜೀವನ ಹೆಂಗಿರುತ್ತೆ ಗೊತ್ತಾ. ಅದು ಇಬ್ಬರೇ ಪೇರೆಂಟ್ಸು ಮಕ್ಕಳಿರೋ ಹತ್ರ. ಅವ್ರನ್ನ ಮಲಗಿಸ್ಬೇಕು, ನಾವು ಕೆಲಸ ಮಾಡ್ಕೋಬೇಕು. ಅವ್ರನ್ನ ಮಲಗಿಸಿ ನನ್ನ ಹಸ್ಬೆಂಡ್ ನಂಗೆ ನಗಿಸ್ತಾವ್ರೆ. ಅವ್ರನ್ನ ಮಲಗಿಸಿ ನಾವು ಕೆಲಸ ಮಾಡ್ಕೋಬೇಕು. ನನಗಂತೂ ನಿದ್ದೆ ತಡಿಯೋಕೆ ನಿದ್ದೆ ಬರ್ತೈತೆ. ಬಟ್ ಒತ್ಬಿಟ್ವಿ, ಎಲ್ಲ ಆಗೋಯ್ತು. ಬೆಳಗ್ಗೆ ಸಾಂಬಾರು ಮಾಡ್ಕೊಳೋದು ಬರೇ ಫ್ರೆಂಡ್ಸ್ ನನ್ನ ಮಗಳು ನಮ್ಮ ಮಂಚ ಎಷ್ಟಿದೆ ಅದರಲ್ಲಿ 3/4 ಭಾಗ ಅವಳಿಗೆ ಬೇಕು.
ನಾವು ಜರಗಿಸಿ ಮಲಗಿಸ್ಬೇಕು ಅಷ್ಟೇ. ಅದು ಅವ್ರ ಅಪ್ಪನೇ ಇರ್ಬೇಕು ಜೊತೆಯಲ್ಲಿ, ಕಾಲು ಅವ್ರ ಅಪ್ಪನ ತಲೆ ಮೇಲೆ ಹಾಕಿರ್ತಾಳೆ ಅವಳು. ಸೊ ನನ್ನ ಮಗಳಿಗೆ ಎಷ್ಟು ಜಾಗ ಬೇಕಂದ್ರೆ ಮಲ್ಕೊಂಡು ಹೋಗಿ, ಸರಿ ಯಾವಾಗಾದ್ರೂ ಮಲ್ಕೊಂಡಾಗ ಅವಳಿಗೆ ಫೋಟೋ ತೆಗಿತೀನಿ ನೋಡಿ, ಎಷ್ಟು ಅಗಲ ಮಲ್ಕೊತಾಳು ಅವಳು ನನ್ನ ಮಗಳು. ಪಾಪ ನನ್ನ ಮಗ ಇಷ್ಟಲ್ಲಿ ಮಲಗಿತೀವಿ, ಅಪ್ಪ ಮಗಳು ಮಂಚ ಎಲ್ಲ ತುಂಬ್ಕೊಂಡಿರ್ತಾರೆ. ಸೊ ಫ್ರೆಂಡ್ಸ್, ನಾಳೆ ಬೆಳಗ್ಗೆ ಹಬ್ಬ, ಸೊ ಬೆಳಗ್ಗೆ ಸಿಗ್ತೀನಿ. ಬಾಯ್ ಬಾಯ್. ನೋಡಿ ನಿಮ್ಗೆ ಹೇಳಿದ್ನಲ್ಲ ನಾನು, ನಮ್ಮ ಮನೆ ಹತ್ರ ಎಷ್ಟು ಜೋರು ಬೆಂಕಿ ಹತ್ಕೊಬಿಟ್ಟಿದೆ ಅಂತ. ಸೊ ಯಾರಿಟ್ಟರೋ ಗೊತ್ತಿಲ್ಲ, ನಾನು ಹಿಂದೆಗಡೆ ಹೋದಾಗ ಮಾತ್ರ ಚಿಕ್ಕದಾಗಿ ಉರಿತಾ ಇತ್ತು. ಮತ್ತು ನಾವು ಹೊರಗಡೆ ಬಂದು ಕಸ ಗುಡ್ಸೋಣ ಅನ್ನೋಷ್ಟೊತ್ತಿಗೆ ನೋಡಿ ಅದು ವೈರು ಬಿದ್ದೋಗಿದೆ. ನಿಮಗೆ ಕಾಣ್ತಿರ್ಬೋದು, ದೊಡ್ಡದು ಕಂಬದಿಂದ ವೈರ್ ಬಿದ್ದೋಗಿದೆ. ಅದು ಪಟ್ ಪಟ್ ಅಂತ ಅಂತಿದೆ. ಆ ಸೌಂಡ್ಗೆ ಈಚೆ ಬರ್ತೀವಿ ನೋಡಿ, ಅದೆಲ್ಲ ವೈರೇ ಹತ್ಕೊಂಡು ಉರಿತಿರೋದೆಲ್ಲ. ಮೇಯ್ನ್ ನೋಡಿ ನಿಮಗೆ ಟ್ರಾನ್ಸ್ಫಾರ್ಮರ್ ಕಾಣಿಸ್ತಿರ್ಬೋದು ಇಲ್ಲಿ, ಅದು ಎಲ್ಲಿ ದಬ್ಬ ಅನ್ನುತ್ತೋ ಅನ್ನೋ ಭಯ. ಎಲ್ಲ ನಾವು ಕ್ವಾರ್ಟರ್ಸ್ ಆಗಿರೋರೆಲ್ಲ ಹೊರಗಡೆ ಓಡಿ ಬಂದುಬಿಟ್ವಿ, ಯಾಕಂದರೆ ಅದರಿಂದನೇ ಅಲ್ವಾ ನಮಗೆ ಕರೆಂಟ್ ಸಪ್ಲೈ ಆಗ್ತಿದ್ದು. ನಾನು ಫ್ರಿಡ್ಜೆಲ್ಲ ಆಫ್ ಮಾಡಿಬಿಟ್ಟು ಪ್ಲಗ್ಗೆಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಆಫ್ ಮಾಡ್ಕೊಂಬಿಟ್ಟು ಹೊರಗಡೆ ಬಂದಿದ್ವಿ ನಾವು. ನೋಡಿ ಯಾವ ಥರ ಉರಿತಾ ಇದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಅಲ್ಲಿಗೂ ಬೈತಾಯಿದ್ರು, ಹಿಂದಕ್ಕೆ ಬಾ ವಿಡಿಯೋ ಮಾಡ್ಕೊಳಕ್ಕೆ ಮುಂದಕ್ಕೆ ಓಡೋಗ್ತೀಯಾ ಅಂತ. ಮತ್ತು ಇಲ್ಲಿ ನಾವು ಫೋನ್ ಮಾಡಿದ್ರು, ನಾನೇ ನಂಬರ್ ಕೊಟ್ಟಿದ್ದು ಕೂಡ ಫೋನ್ ಮಾಡಲಿಕ್ಕೆ. ಸೊ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಮತ್ತೆ ಬಂದು ಇವರೆಲ್ಲ ನೀರು ಬಿಡ್ತಾಯಿದ್ರು ಇಲ್ಲಿ. ಸೊ ಫೈರ್ ಇಂಜಿನರು ಅವರು ಲೇಟ್ ಆಯಿತು ಬರೋದಕ್ಕೆ. ನಾವು ಫೋನ್ ಮಾಡಿದ್ದು ತುಂಬ ಹೊತ್ತಿಗೆ ಅವ್ರು ಬಂದಿದ್ದು. ಸೊ ಬಂದು ಇಲ್ಲೆಲ್ಲ ನೀರು ಬಿಡ್ತಾಯಿದ್ರು, ತುಂಬ ಬೆಂಕಿ ಇತ್ತು. ಪಾಪಚ್ಚಿ ಹಿಂದೆಗಡೆ ಮನೆ ಅವ್ರಿಗೆಲ್ಲ ಹೋಗ್ತಾಯಿತ್ತು ನೋಡಿ. ಇದು ನಮ್ಮ ಕ್ವಾರ್ಟರ್ಸ್ ಬೌಂಡ್ರಿ, ಇದು ಆ ಕಡೆ ಸ್ಟೇಷನ್ ಇದೆ, ಇಲ್ಲಿ ಸ್ವಲ್ಪ ಜಾಗ ಇದೆ. ಇದನ್ನು ಇತ್ತೀಚೆಗೆ ಕ್ಲೀನ್ ಮಾಡಿಸಿದ್ದು, ಫಸ್ಟೆಲ್ಲ ತುಂಬ ಗಲೀಜಿತ್ತು, ಇತ್ತೀಚೆಗೆ ಕ್ಲೀನ್ ಮಾಡಿಸಿರು. ಇಲ್ಲಿ ಪೊಲೀಸ್ ಸ್ಟೇಷನ್ ಕಟ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಸೊ ನೋಡಿ ಡ್ರೈನೇಜ್ ಆಚೆ ಕಡೆ ಇಷ್ಟೇಷ್ಟು ಹತ್ಕೊಂಡು ಉರಿತಿದ್ದು, ಫುಲ್ಲು ವೈರುಗಳೆಲ್ಲ ಕಟ್ಟಾಗಿಬಿಟ್ಟು ನೋಡಿ. ಬೆಸ್ಕಾಂ ಅವರು ಬಂದಿದ್ದರು ಪಾಪಚ್ಚಿ, ಅವರು ಬಂದು ಅವರು ಅಲ್ಲಿದ್ದರು. ಇವರೆಲ್ಲ ನೀರು ಬಿಡ್ತಾಯಿದ್ರು ಇಲ್ಲಿ ನೋಡಿ. ತುಂಬ ಹೊತ್ತು ನೀರು ಬಿಟ್ಟರು ಫ್ರೆಂಡ್ಸ್, ತುಂಬ ಹೊತ್ಕೊಂಡು ಉರಿತಿತ್ತು. ಪಾಪಚ್ಚಿ ಹಿಂದೆಗಡೆ ಮನೆಗಳಿಗೆಲ್ಲ ಹೊಗೆ ಎಲ್ಲ ತುಂಬ್ಕೊಬಿಟ್ಟಿತ್ತು, ಎಲ್ಲ ನೀಟಾಗಿ ಬಿಡ್ತಿದ್ರು. ಹಿಂದೆ ಅವರು ಒಬ್ಬರು ಪಾಪಚ್ಚಿ ಶೀಟ್ ಹಾಕ್ಕೊಂಡಿದ್ರು, ಆ ಶೀಟ್ಗಳಿಗೆಲ್ಲ ಒತ್ತಿ ಉರಿತಿತ್ತು. ಇವರು ಫೈರ್ ಇಂಜಿನವ್ರು ಆ ಶೀಟ್ಗಳಿಗೆ ಸಹ ನೀರು ಬಿಟ್ಟರು, ಆರಲಿ ಅಂತ ಹೇಳ್ಬಿಟ್ಟು, ಬಿಸಿ ಇರುತ್ತಲ್ಲ. ಸೊ ಎಲ್ಲ ನೀರು ಬಿಟ್ಟರು ಅವರು. ನಾನು ತುಂಬ ಭಯ ಆಗೋಗಿತ್ತು ನಮಗಂತೂ. ನೋಡಿ ನೀರೆಲ್ಲ ಬಿಡ್ತಾ ಇದ್ದಾರೆ ಅವರು. ನಂತರ ನಮಗೆ ಕರೆಂಟ್ ಬರೋದು ತುಂಬ ಲೇಟ್ ಆಗೋಯ್ತು ಫ್ರೆಂಡ್ಸ್. ನಾನಂತೂ ಅಡುಗೆ ಮಾಡಿರಲಿಲ್ಲ, ಸಾಂಬಾರಿಗೆ ರುಬ್ಕೋಬೇಕಿತ್ತು. ಅಡುಗೆ ಮಾಡೋದು ನಾನು ಟೊಮಟೊ ಗೊಜ್ಜು ಮಾಡ್ಕೊಂಡು ಅನ್ನ ಮಾಡ್ಕೊಂಡ್ಬಿಡೋಣ ಬಿಡು ಅಂತ ನನ್ನ ಹಸ್ಬೆಂಡ್ ಹೇಳಿದರು. ಸೊ ಏನಂದರೆ ಆಯಿತು 7:30 ಆಗಿತ್ತು ನಮಗೆ ಕರೆಂಟ್ ಕೊಡೋಷ್ಟೊತ್ತಿಗೆ. ಇವರೆಲ್ಲ ಬಂದು ನೀಟಾಗಿ ವೈರ್ಸ್ ಎಲ್ಲ ಹಾಕಿ ನೋಡಿ, ವೈರು ಕಟ್ಟಾಗಿ ಕೆಳಗೆ ಬಿದ್ದಿದೆ ನೋಡಿ, ಕಾಣ್ತಿರ್ಬೋದು ನಿಮಗೆ. ಆ ವೈರ್ ಕಟ್ಟಾಗಿ ಹೋಗ್ಬಿಟ್ಟಿತ್ತು, ಆ ಥರ ಹೊತ್ಕೊಂಡು ಉರಿತಾ ಇದೆ. ಪಟ್ ಪಟ್ ಅಂತ ಸೌಂಡ್ ಬರ್ತಿದೆ ನಮಗೆ, ತುಂಬ ಜೋರು ಸೌಂಡು. ಸೊ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಸಂಕ್ರಾಂತಿ ಹಬ್ಬದ ದಿನ ನಾನು ರಂಗೋಲಿ ಈ ಥರ ಹಾಕಿದ್ದೆ. ಸೊ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸೊ ರಂಗೋಲಿ ಒಂದೇ ಹಾಕಿದ್ದು. ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬಂದ ತಕ್ಷಣ ಅವರು ಮಕ್ಳನ್ನ ನೋಡ್ಕೊಂಡಾದ್ಮೇಲೆ ನಾನು ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ನನ್ನ ಮಗಳಿಗೆ ರೆಡಿ ಮಾಡಿ ನೋಡಿ ಯಾವ ಥರ ಇದ್ದಾಳೆ. ಸೊ ನನ್ನ ಮಗಳಿಗೆ ರೆಡಿ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ. ಹಾಯ್ ಮೇಡಮ್, ಹಾಯ್ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾನು ನನ್ನ ಹಸ್ಬೆಂಡು ಮಕ್ಕಳು. ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಿದ್ವಿ ಈಗ. ಸೊ ಪೂಜೆ ಎಲ್ಲ ಆಯಿತು. ಇವಾಗ ಇಲ್ಲೇ ನಾಗರಿಗೆ ಹೋಗಿ ಬಂದುಬಿಡೋಣ ಫಸ್ಟ್, ಆಮೇಲೆ ವಿದ್ರಾಶ್ವತಕ್ಕೆ ಹೋಗೋಣ ಊಟ ಮಾಡಿಕೊಂಡು ಉಪವಾಸ ಬಿಟ್ಟು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ರೆಡಿಯಾಗಿದ್ದಾರೆ. ನನ್ನ ಹಸ್ಬೆಂಡ್ ಸೆಕೆಂಡ್ ಟೈಮ್ ನಾನು ಮದುವೆ ಆದಾಗಿಂದ, ನನ್ನ ಮದುವೆಗೆ ಒಂದು ಸರಿ, ನನ್ನ ಮಗನ ನಾಮಕರಣಕ್ಕೆ ಒಂದು ಸರಿ, ಈಗ ಒಂದು ಸರಿ ಪಂಚೆ ಉಟ್ಕೊಂಡವ್ರು. ನನಗೆ ಇಷ್ಟ. ಹೋಗೋಣ, ಬಾಯ್ ಬಾಯ್. ದೇವಸ್ಥಾನಕ್ಕೆ ಹೋಗ್ಬಂದು ಮತ್ತೆ ಸಿಗ್ತೀನಿ. ಸೊ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ, ನಾನು ಹಸ್ಬೆಂಡು ಮಕ್ಕಳು ದೇವಸ್ಥಾನಕ್ಕೆ ಬಂದುಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಮನೆಗೆ ಬಂದುಬಿಟ್ವಿ. ಸೊ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಫ್ರೆಂಡ್ಸ್. ಅದರ ನೆಕ್ಸ್ಟ್ ಡೇ ಮತ್ತೆ ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗುತ್ತಲ್ಲ. ಹಸ್ಬೆಂಡ್ ಡ್ಯೂಟಿಗೆ ಹೋದ್ಮೇಲೆ ಮಕ್ಕಳಿನ್ನೂ ಮಲಗೆ ಇದ್ದರು. ಸೊ ಕೆಲಸ ಮಾಡ್ಕೊಳೋಣ ಅಂತೇಳ್ಬಿಟ್ಟು ನಾನು ಫಸ್ಟ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು, ನಾನು ಪ್ರತಿದಿನ ಏನು ಟೀ ಕುಡಿಯೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ. ಸೊ ಯಾವಾಗಾದರೂ ನನಗೆ ಹೆಡ್ಡೇಕ್ ಅನಿಸಿದ್ರೆ ಮಾತ್ರ ನಾನು ಕಾಫಿ ಮಾಡ್ತೀನಿ ಅಷ್ಟೇ. ಡೈಲಿ ಏನು ನಾನು ಕಾಫಿ ಮಾಡ್ಲಿಕ್ಕೆ ಹೋಗಲ್ಲ, ಬರೀ ಬಿಸಿನೀರು ಮಾಡ್ಕೊಂಡು ಕುಡಿತೀನಿ ಅಷ್ಟೇ. ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ರೆ ನಂಗೆ ಅದು ಏನೋ ಒಂಥರ ರಿಫ್ರೆಶ್ ಮೈಂಡು ನನಗೆ. ಸೊ ಬಿಸಿನೀರು ಕುಡಿದ್ಬಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ಒಂದೊಂದು ದಿನ ಜೀರಿಗೆ ಕುದಿಸ್ಬಿಟ್ಟು ಜೀರಿಗೆ ನೀರು ಕುಡಿತೀನಿ, ಇಲ್ಲ ನೈಟಲ್ಲಿ ಒಂದಿನ ಮೆಂತ್ಯ ಕಾಳು ನೆನೆ ಹಾಕಿರ್ತೀನಿ. ಸೊ ಆ ನೀರು ಕುಡಿದ್ಬಿಟ್ಟು ಮತ್ತು ಅದೇ ಮೆಂತ್ಯ ಕಾಳು ನೀಟಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಫೇಸ್ ಪ್ಯಾಕ್ ಹಾಕ್ಕೊಬಿಡ್ತೀನಿ, ಹೇರ್ಗೆ ಹಾಕ್ಕೊಬಿಡ್ತೀನಿ.
ಸೊ ಏರ್ಗೆ ಹಾಕ್ಕೊಂಬಿಟ್ಟು ಹೇರ್ ಅಪ್ಲೈ ಮಾಡ್ಕೊಂಬಿಡ್ತೀನಿ ಮಿಕ್ಸಿಗೆ ಹಾಕ್ಬಿಟ್ಟು. ಸೊ ಇಲ್ಲಿ ಕಾಫಿ ಮಾಡ್ಕೊತಾ ಇದ್ದೀನಿ ಮಕ್ಕಳಿನ ಮಲಗೆ ಇದ್ದರೆ. ಸಾಂಬಾರಿತ್ತು, ರೈಸ್ ಮಾಡೋದು, ಮತ್ತು ನನ್ನ ಮಗಳಿಗೆ ಮಾತ್ರ ತಿಂಡಿಗೆ ಏನಾದರೂ ಮಾಡ್ಕೊಡೋಣ ಬಾಕ್ಸ್ಗೆ ಅಂತ ಹೇಳಿಬಿಟ್ಟು. ಕೆಲಸ ಏನು ಅಷ್ಟು ಇದ್ದಿದ್ದಿಲ್ಲ. ನೈಟಲ್ಲಿ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ರಿಲೀಫ್ ಮೈಂಡ್ ಇರುತ್ತೆ. ಸೊ ಫಸ್ಟ್ ನಾನು ಕಾಫಿ ಕುಡ್ದಾದ ನಂತರ ನನ್ನ ಮಗ ಎದ್ದೊಳ್ಬಿಡ್ತಾನೆ ಬೇಗ ಅವನು. ಸೊ ನನ್ನ ಮಗಳ ಥರ ಮಲಗಲ್ಲ ಅವನು, ಬೇಗ ಎದ್ದೊಳ್ಬಿಡ್ತಾನೆ. ಸೊ ನನ್ನ ಕೆಲಸ ಏನಿದ್ರು ನಾನು ನನ್ನ ಹಸ್ಬೆಂಡ್ 5:30ಗೆ ಹೋಗೋದ್ರಿಂದ ನಾನು 5:30ಗೆ ಎದ್ದಿರಬೇಕು. ಸೊ 5:30ಗೆ ಎದ್ದೊಳ್ತೀನಿ. ಅವ್ರೇನು ಪಾಪಚ್ಚಿ ನನಗೇನು ತಿಂಡಿ ಕೇಳೋದಿಲ್ಲ. ಈ ಸಿಚುವೇಶನ್ ಅವರೇ ಅರ್ಥ ಮಾಡ್ಕೊಂಡು ನನಗೆ ಪಾಪಚ್ಚಿ ಅವ್ರು ತಿಂಡಿ ಕೂಡ ಕೇಳೋದಿಲ್ಲ. 8:30, 9 ಆಗುತ್ತೆ ಅವರು ಮನೆಗೆ ಬರೋಷ್ಟೊತ್ತಿಗೆ. ಆವಾಗ ಬಂದು ಅವ್ರು ತಿಂಡಿ ಮಾಡ್ತಾರೆ. ನನಗೆ ಯಾವುದೇ ಪ್ರೆಜರ್ ಕೊಟ್ಟು ನೀನು ತಿಂಡಿ ಮಾಡು ಅಂತ ಅವ್ರು ನನಗೆ ಹೇಳೋದಿಲ್ಲ. ಸೊ ನಾನು ನನ್ನ ಮಗಳಿಗೆ ಮಾಡಿರ್ತೀನಲ್ಲ ಬಂದು ತಿಂತಾರೆ. ಇಲ್ಲಿ ನನ್ನ ಮಗ ಎದ್ದ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ ನೋಡಿ. ಹತ್ಕೊಂಡು ಅಳ್ಕೊಂಡು ಎದ್ದಿದ್ದ ದಿನವೇ ಇಲ್ಲ ನನ್ನ ಮಗ. ನಗನಗ್ತಾ ಎದ್ದೊಳ್ತಾನೆ. ಸೊ ನೋಡಿ ನೋಡ್ತಾ ಇದ್ದಾನೆ, ನಾನೇನೋ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾನೆ. ನನ್ನ ಮಗ ಎದ್ದ ಅಂತ ಹೇಳ್ಬಿಟ್ಟು ಅವನಿಗೂ ಸ್ವಲ್ಪ ಹಾಲು ಕಾಯಿಸ್ಕೊಂಡು ಹಾಲು ಕುಡಿಸ್ದೆ. ಅವನಿಗೂ ಹಾಲು ಕಾಯಿಸಿ ಕುಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಪಾಪಚ್ಚಿ ಎದ್ದಿದ್ನಲ್ಲ. ಮಲ್ಕೊಂಡ್ರೆ 8:30ವರೆಗೂ ಮಲಗ್ಬೋದು ಮಕ್ಕಳು. ನನ್ನ ಮಗಳಿಗೆ ಎಬ್ಬರಿಸಿಲ್ಲ ಅಂದರೆ ಅವಳು ಎದ್ದೊಳೋದೇ ಇಲ್ಲ. ಸೊ ಸ್ಕೂಲ್ ಇರೋ ಕಾರಣ ನಾನು ಎಬ್ಬರಿಸ್ತೀನಿ. ಸಂಡೇ ಅಂತೂ ನಾನು ಎಬ್ಬರಿಸಲ್ಲ ಅವಳಿಗೆ, ಯಾಕಂದರೆ ಅವಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಸೊ ನಾನು ಎಬ್ಬರ್ಸೋಕ್ಕೆ ಹೋಗಲ್ಲ. ಸೊ ಇಲ್ಲಿ ಕಾಫಿ ಪುಡಿ ತಂದಿದ್ದೆ, ನೈಟ್ ಹಂಗೆ ಇಟ್ಟಿದ್ದೆ ಅಂತ ಹೇಳ್ಬಿಟ್ಟು ಈಗ ಕಟ್ ಮಾಡ್ತಿದ್ದೆ. ನನಗೆ ಈ ಇನ್ಸ್ಟೆಂಟ್ ಕಾಫಿ ಪೌಡ್ರೆಲ್ಲ ಇಷ್ಟ ಆಗುತ್ತೆ, ಬಟ್ ಜಾಸ್ತಿ ಬಳಸಬಾರ್ದು ಅವನ್ನ ಅಂತ ಹೇಳ್ಬಿಟ್ಟು ನಾನು ಕಾಫಿ ಪೌಡ್ರ್ ಬಳಸ್ತಾ ಇದ್ದೀನಿ ಇತ್ತೀಚೆಗೆ. ಫಸ್ಟೆಲ್ಲ ಬರೀ ನಾನು ಬ್ರೂ ಪಾಕೆಟ್ಸ್ ಮತ್ತು ಸನ್ರೈಸು ಈ ಟೀ ಪೌಡ್ರ್ ಇಷ್ಟೇ ಬಳಸ್ತಿದ್ದೆ. ಈ ಕಾಫಿ ಅಭ್ಯಾಸ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಕಾಫಿ ಪೌಡ್ರ್ ತಂದಿದ್ದೆ. ಸೊ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಯೂಟ್ಯೂಬ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ ಆಗಲಿ. ಸೊ ಇದರಿಂದ ತುಂಬ ಪ್ರೆಜರ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ಮಕ್ಕಳು ಚಿಕ್ಕವರಿರೋ ಕಾರಣ ಎಲ್ಲ ಪ್ರತಿಯೊಂದು ಮಾಡಿಕೊಂಡು ನಾನು ವೀಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತಂತೂ ಇಲ್ಲ, ಆಗುತ್ತೆ, ಮಾಡಬೇಕು ಅಷ್ಟೇ. ಛಲದಿಂದ ಇಷ್ಟಪಟ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೊತ್ತಿಲ್ಲ, ಮಾಡಬೇಕು ಅನ್ನೋದು ನನ್ನ ಹಠ. ಯೂಟ್ಯೂಬು ಹುಚ್ಚು ನನಗೆ, ಮಾಡಬೇಕು ಅಂತೇಳ್ಬಿಟ್ಟು. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟದಿಂದ ಮಾಡ್ತಾಯಿದ್ದೀನಿ ನಾನು. ಸೊ ಮಕ್ಕಳಿಗೆ ಟಿ ವಿ ಹಾಕ್ಕೊಟ್ಬಿಟ್ಟು ಇಲ್ಲಿ ಹಾಲು ಕಾಯಿಸ್ಕೊಟ್ಟು ನಾನು ಫಸ್ಟ್ ಬಿಸಿನೀರು ಕುಡಿಯೋಣ ಅಂತೇಳ್ಬಿಟ್ಟು ಫಸ್ಟ್ ಯಾಕೋ ಕಾಫಿ ಮಾಡದೆ ಆಗಲಿ ಬಿಸಿನೀರೇ ಕುಡಿಬೇಕು ಫಸ್ಟ್ ಅನಿಸ್ಬಿಟ್ಟು ಬಿಸಿನೀರು ಕುಡಿಸ್ಕೊಂಬಿಟ್ಟು ನನ್ನ ಮಕ್ಕಳಿಗೆ ಟಿ ವಿ ಹಾಕ್ಕೊಟ್ಬಿಟ್ಟು ನಾನಿಲ್ಲಿ ನನ್ನ ಮಗಳಿಗೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ. ಸೊ ಅವಳಿಗೆ ಅವತ್ತು ನಾನು ಟೊಮೊಟೊ ಗೊಜ್ಜು ಮಾಡಿ ಮಮ್ಮಿ ಚಪಾತಿ ಮಾಡಿಕೊಡು ಅಂತ ಕೇಳಿಳವಳು. ಸೊ ಅದಕ್ಕೆ ಟೊಮೊಟೊ ಗೊಜ್ಜೆ ಮಾಡಿಬಿಡೋಣ, ನನ್ನ ಹಸ್ಬೆಂಡ್ಗೂ ಆಗುತ್ತೆ, ತಿಂದುಬಿಟ್ಟು ಹೋಗ್ತಾರೆ ಅವರು. ಸ್ವಲ್ಪ ಸಾಂಬಾರು ಇತ್ತು, ಸೊ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಮಕ್ಕಳಿಗೆ ಫಸ್ಟು ಬೆಳಗ್ಗೆ ತಿಂಡಿ ಅಂತ ಸ್ನ್ಯಾಕ್ಸ್ ಟೈಪ್ ಹಾಕ್ಕೊಟ್ಬಿಟ್ಟಿದ್ದೆ, ತಿಂತಾ ಕೂತ್ಕೊಂಡಿದ್ರು. ಇಲ್ಲಿ ಸಾಸಿವೆ ಖಾಲಿಯಾಗಿತ್ತು ಅಂತ ಡಬ್ಬಿಗೆ ಸಾಸಿವೆ ತುಂಬ್ಕೊತಾ ಇದ್ದೆ. ಏನೇ ಕೆಲಸ ಎಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿರೂ ಕೂಡ ಕಡಿಮೆನೇ ಅಂತ ಅನ್ನಿಸ್ತಿದೆ ನನಗೆ. ಟೈಮೇ ಸಾಲ್ತಾ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಕಡಿಮೆ ಅಂತಲೇ ಅನ್ನಿಸ್ತಿದೆ ಕೆಲಸ ಮಾಡಲಿಕ್ಕೆ. ಎಷ್ಟು ಕೆಲಸ ಮಾಡಿರೂ ಟೈಮು ಆಗ್ತಾನೇ ಇಲ್ಲ. ಸೊ ಟೈಮ್ ಸಿಕ್ಕಾಗೆಲ್ಲ ಮಾಡ್ಕೋತಾನೇ ಇದ್ದೀನಿ. ಚಿಕ್ಕ ಪುಟ್ಟವು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಮೇ ಬಿ ಅದೇ ಆಗಿರ್ಬೋದು, ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಸಿಂಪಲಾಗಿ ಒಂದು ಟೊಮೊಟೊ ಗೊಜ್ಜು ರೆಸಿಪಿ ತೋರಿಸ್ತೀನಿ ನೋಡಿ ನಿಮಗೆ. ಮೊದಲು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡು ಚಿಟಪಟ ಅಂದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳಿ. ಉದ್ದಿದ್ದಾಗ ಹಚ್ಚಿಟ್ಕೊಂಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಒಂದು 4-5 ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಸೀಳು ಹಾಕ್ಸ್ಕೊಬಿಟ್ಟು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಬಾಣಲಿಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಒಂದು 4-5 ಬೆಳ್ಳುಳ್ಳಿ ಆಪ್ಷನಲ್ಲು, ಕೆಲವ್ರು ಹಾಕ್ಕೊಳ್ಳಲ್ಲ, ನಾವು ಹಾಕ್ಕೋತೀವಿ. ಬೆಳ್ಳುಳ್ಳಿ ಹಾಕೋದು ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜಿಗೆ. ಒಂದು 4-5 ಬೆಳ್ಳುಳ್ಳಿನ ನೀಟಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ 4 ಟೊಮೊಟೊ ನೀಟಾಗಿ ಚಿಕ್ಕದಾಗಿ ಹಚ್ಕೊಂಡು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ ಕುದೀತಾ ಇದೆ. ಈಗ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಅರಶಿನ ಹಾಕೋದ್ರಿಂದ ಟೊಮೊಟೊ ಈರುಳ್ಳಿ ಎಲ್ಲ ನೀಟಾಗಿ ಬೇಯುತ್ತೆ. ಒಂದು ಸ್ವಲ್ಪ ಹೊತ್ತು ನೋಡಿ ಈ ಥರ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ನೋಡಿ ನೀಟಾಗಿ ಬೆಂದಿದೆ.
ಈ ಥರ ಫ್ರೈ ಆಗೋಗ್ಬಿಡುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅರಿಶಿನ ಉಪ್ಪು ಹಾಕಿ ಬೇಯಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೇಯಿಸ್ಬೇಕು ಸ್ವಲ್ಪ ಹೊತ್ತು. ಈಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಾಗ ಧನಿಯಾ ಪುಡಿ ಸೇರಿಸ್ಕೊತೀನಿ. ಒಂದು ವೇಳೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅಂದರೆ ಮಾಮೂಲಿ ನಾವು ಸಾಂಬಾರಿಗೆಲ್ಲ ಬಳಸ್ತೀವಲ್ಲ, ಸಾಂಬಾರು ಪುಡಿ ಹಾಕ್ಕೊಂಬಿಡ್ತೀನಿ ನಾನು. ಸೊ 2 ಥರ ಯಾವ ಥರ ಆದರೂ ಟೊಮಟೊ ಗೊಜ್ಜು ಮಾಡ್ಬೋದು. ಸೊ ನಮ್ಮ ಮನೆಯಲ್ಲಿ ಈ ಥರ ಮಾಡಿದರೆ ಇಷ್ಟ ಆಗುತ್ತೆ. ನನಗೆ ಸಾಂಬಾರು ಪುಡಿ ಹಾಕಿದರೆ ಇಷ್ಟ ಆಗುತ್ತೆ. ಸೊ ನನ್ನ ಹಸ್ಬೆಂಡ್ಗೂ ನನ್ನ ಮಗಳಿಗೆ ಈ ಥರ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರನೇ ಜಾಸ್ತಿ ಮಾಡೋಕ್ಕೆ ಹೋಗೋದು. ಸೊ ನನ್ನ ಮಗಳಿಗೆ ಮತ್ತೆ ಸ್ಕೂಲಿಂದ ಬಂದ ತಕ್ಷಣ ಬಟ್ಟೆ ಚೇಂಜ್ ಮಾಡಿಬಿಟ್ಟು, ಇಲ್ಲಿ ನನ್ನ ಫ್ರೆಂಡ್ ಬಂದಿದ್ಲು ಅವತ್ತು, ನಾನು ವಿಡಿಯೋ ಎಲ್ಲ ತೆಕ್ಕೊಳ್ಳಿಕ್ಕೆ ಹೋಗಲಿಲ್ಲ. ನನ್ನ ಫ್ರೆಂಡ್ ಬಂದಿದ್ಲು, ಅವಳು ಐಸ್ ಕ್ರೀಮ್ ತಂದಿದ್ಲು ಅಂತ ನನ್ನ ಮಗ ಐಸ್ ಕ್ರೀಮ್ ಈ ಥರನೂ ತಿನ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದಾನೆ. ಎಲ್ಲ ನೀಟಾಗಿ ಮುಖಕ್ಕೆಲ್ಲ ಮಾಡಿಕೊಂಡು ತೋರಿಸ್ತಾ ಇದ್ದಾನೆ. ನನ್ನ ಮಗಳಿಲ್ಲ, ಅವ್ರ ಅಪ್ಪನ ಫೋನ್ ಸಿಕ್ತು ಅಂತ ಹೇಳ್ಬಿಟ್ಟು ತಗೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ. ನಾನು ಅದೇ ಹೇಳ್ತಿದ್ದೀನಿ, ಮ್ಯಾಮ್ಗೆ ಹೇಳ್ತೀನಿರು ಅಂತ ಹೇಳಿದ್ರೆ ಪಾಪಚ್ಚಿ ಅವಳು ಬೇಡ ಮಮ್ಮಿ ಅಂತ ಇದ್ದಾಳೆ. ಮೇಕಿಂಗ್ ಕಬಾಬ್ ಇನ್ ಮೈ ಹಸ್ಬೆಂಡ್. ಕಬಾಬ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಸೊ ತಿನ್ನುವ. ಇವತ್ತು ಹೊಸ್ದಾಗಿ ಟ್ರೈ ಮಾಡಿದ್ದೀವಿ. ಹೊಸ್ದಾಗಿ ಅಂತಂದರೆ ಯಾವ್ದು ಅದು, GFC ಕೃಷ್ಣಪ್ಪ ಅವರು ಕಬಾಬ್ ಪೌಡ್ರು ಹೊಸ್ದಾಗಿ ಬಿಟ್ಟಿದ್ದಾರೆ. ಸೊ ಅವ್ರು ಚೆನ್ನಾಗಿ ಮಾಡ್ತಾರೆ ಕಬಾಬ್ ರೆಸಿಪೀಸ್ ಎಲ್ಲ, ನಾನ್ ವೆಜ್ ರೆಸಿಪೀಸ್ ಎಲ್ಲ ಸೂಪರಾಗಿ ಮಾಡ್ತಾರೆ ಅವರು. ಸೊ ಇಲ್ಲ, ಅವ್ರು ಚೆನ್ನಾಗಿ ಮಾಡ್ತಾರೆ. ನಾನು ಟಿ ವಿಯಲ್ಲಿ ತುಂಬ ಸಲ ನೋಡಿದ್ದೀನಿ ಅವ್ರು ಮಾಡೋದನ್ನ. ಅವ್ರು ಕಬಾಬ್ ಪೌಡ್ರು ನನ್ಗೆ ಇವತ್ತೇ ಗೊತ್ತಾಗಿದ್ದು ಅವ್ರು ಕಬಾಬ್ ಪೌಡ್ರು ಬಿಟ್ಟಿದ್ದಾರೆ ಅಂತ. ಸೊ ನನ್ನ ಹಸ್ಬೆಂಡ್ ಕಬಾಬ್ ಪೌಡ್ರ್ ತಂದಿದ್ರು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಕಬಾಬ್ ಇವತ್ತು ಟೇಸ್ಟ್ ಮಾಡಿ ಹೇಳ್ತೀನಿ.